ಗದಗ ಜಿಲ್ಲೆಯಲ್ಲಿ ಬರ ವೀಕ್ಷಣೆ ನಡೆಸಿದ ಸಚಿವ ಬಸವರಾಜ ರಾಯರೆಡ್ಡಿ ಅವರಿಂದ ಬರ ವೀಕ್ಷಣೆ. ಗದಗ ಜಿಲ್ಲೆಯಲ್ಲಿ ಬರ ವೀಕ್ಷಣೆ ನಡೆಸಿದ್ದಾರೆ ಸಚಿವರು. ಗದಗ ತಾಲೂಕಿನ ಗಂಗಿಮಡಿ ಹಾಗೂ ಮಂಡರಗಿ ತಾಲೂಕಿನ ಜಮೀನುಗಳಿಗೆ ತೆರಳಿ ಬರ ವೀಕ್ಷಣೆಯನ್ನ ನಡೆಸಿದ್ದಾರೆ. ಸಾಮಾನ್ಯವಾಗಿ ಗದಗ ಅಂತ ಹೇಳಿದ್ರೆ ಬಯಲುಸೀಮೆ ಪ್ರದೇಶ ಬರುತ್ತೆ. ಇಲ್ಲಿ ಬರ ಅಂತ ಕಾಣಿಸ್ಕೊಳ್ಳೋದು ಸಹಜ, ಸರ್ವೇ ಸಾಮಾನ್ಯ. ಇಲ್ಲಿ ಮಳೆ ಆಗೋದು ಕಡಿಮೆ, ಹಾಗಾಗಿ ಬರಗಾಲ ಕಾಣಿಸ್ಕೊಳ್ಳುತ್ತೆ. ಅಂತಹ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಚಿವ ಬಸವರಾಜ ರಾಯರೆಡ್ಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬರ ವೀಕ್ಷಣೆಯ ಬಳಿಕ ತಹಶೀಲ್ದಾರ್ ಕಚೇರಿಯಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಸಚಿವರಿಗೆ ಶಾಸಕ ಎಚ್.ಕೆ. ಪಾಟೀಲ್, ಚಂದ್ರು ಲಮಾಣಿ ಸಾಥ್ ಕೊಟ್ಟಿದ್ದಾರೆ. ಗದಗ ಡಿಸಿ ಶ್ರೀಧರ್ ಸೇರಿದಂತೆ ಕೃಷಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಗದಗ ಜಿಲ್ಲೆಯಲ್ಲಿ ಬರವನ್ನ ವೀಕ್ಷಣೆ ನಡೆಸಿದ್ದ ಸಚಿವರು ಸಚಿವ ಬಸವರಾಜ ರಾಯರೆಡ್ಡಿಯಿಂದ ಬರಗಾಲದ ವೀಕ್ಷಣೆಯನ್ನ ಮಾಡಿದ್ದಾರೆ. ಮೆಣಸಿನಕಾಯಿ, ಈರುಳ್ಳಿ ಹಾಗೂ ಗೋವಿನ ಜೋಳ ಬೆಳೆ ವೀಕ್ಷಣೆಯನ್ನ ಮಾಡಿದ್ದಾರೆ. ಬಿತ್ತನೆ ಮಾಡಿದ್ರೂ ಕೂಡ ಭೂಮಿಯಲ್ಲಿ ಬಾಡಿ ಹೋಗಿರುವ ಬೆಳೆ ನಿಮ್ಗೆ ಕಾಣಿಸ್ತಾ ಇರಬಹುದು ದೃಶ್ಯದಲ್ಲಿ. ಮಳೆ ಇಲ್ಲದ ಕಾರಣ ಬಿತ್ತನೆ ಮಾಡಿದ್ರೂ ಕೂಡ ಯಾವ ಬೆಳೆಗೂ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವುದು ರೈತರ ಒಂದು ಗೋಳು. ಇದನ್ನ ಶಾಸಕರು ಹೋಗಿ ಅಲ್ಲಿ ಭೇಟಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಚಿವರಿಗೆ ಶಾಸಕ ಎಚ್.ಕೆ. ಪಾಟೀಲ್, ಚಂದ್ರು ಲಂಬಾಣಿ ಕೂಡ ಸಾಥ್ ನೀಡಿದ್ದಾರೆ. ಗದಗ ಡಿಸಿ ಶ್ರೀಧರ್ ಸೇರಿದಂತೆ ಕೃಷಿ ಅಧಿಕಾರಿಗಳು ಕೂಡ ಜೊತೆಗಿದ್ರು. ಹೊಲ ನೋಡಕ್ಕೆ